ನೆನ್ನೆ ಅಲ್ಲಿ ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದ್ಮೇಲೆ ಸಖತ್ ಬೇಜಾರಾಯ್ತು. ಅಂದ್ರೆ ಏನ್ ಪಾಪ ಏನ್ ಮಾಡಿದ್ರು ಅಲ್ಲಿ ಹೋಗಿದ್ ಜನ ಎಲ್ಲ. ಅಂದ್ರೆ ಹುಟ್ಟುಹಬ್ಬನ ಆಚರಿಸೋದು ಬೇಡ ಅನ್ಕೊಂಡೆ, ಬಟ್ ಸುಮಾರು ಜನ ಊರುಗಳಿಂದ ಎಲ್ಲ ಫ್ಯಾನ್ಸ್ ಬಂದಿದ್ರು. ಅಟ್ಲೀಸ್ಟ್ ಅವ್ರಂತ ವಿಶ್ ಮಾಡಿ ಅವ್ರನ್ನೆಲ್ಲ ನೋಡೋಣ ಅಂತ ಅಷ್ಟೇ ಮಾಡಿದೆ. ಅದಕ್ಕೆ ಕೇಕ್ ಏನು ಸೆಲೆಬ್ರೇಷನ್ ಏನು ಬೇಡ ಅಂತ ಹೇಳಿದ್ದೀನಿ ಆದಷ್ಟು. ಬಟ್ ಪಾಪ ಊರಿಂದೆಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಒಂದು ಮೀಟ್ ಮಾಡ್ಬೇಕು ಅಂತ ಒಂದು ಸಂತೋಷ ಅಷ್ಟೇ. ಈ ತರ ಅಟ್ಯಾಕ್ಗಳ ಬಗ್ಗೆ ಇಲ್ಲ, ಅದು ನಡೀತಾನೆ ಇದೆ. ಅಫ್ಕೋರ್ಸ್ ಇದಕ್ಕೆ ಸೀರಿಯಸ್ ಆಕ್ಷನ್ ತಗೊಳ್ಲೇಬೇಕು. ಅಂಡ್ ಯಾವ ಕಾರಣ ಆಗಿದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ದೇವರು ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಖಂಡಿತ. ಇಲ್ಲ, ಸಖತ್ ಬೇಜಾರಾಯ್ತು. ಆಮೇಲೆ ಸುಮಾರು ಕಡೆಯಿಂದ ಜನ ಅಲ್ಲಿ ಹೋಗಿರ್ತಾರೆ. ಏನು ಒಂದು ಟೂರಿಸ್ಟ್ ಆಗ್ಲಿ ಒಂದು ವೆಕೇಶನ್ಗಾಗ್ಲಿ ಹೋದಾಗ ಪಾಪ ಅವರು ಖುಷಿಯಾಗಿರೋಣ ಅಂತ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ನಿಜವಾಗ್ಲೂ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಕರ್ನಾಟಕದಿಂದ ಕೆಲವರು ಇದ್ದಾರೆ, ಸುಮಾರು ಬೇರೆ ಬೇರೆ ರಾಷ್ಟ್ರ ಎಲ್ಲರೂ. ಅಂದ್ರೆ ಎಸ್ಪೆಷಲಿ ಕಾಶ್ಮೀರ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್. ಎಲ್ಲರೂ ಖುಷಿ ಪಟ್ಟಿ ಅಂತ ವಾತಾವರಣ ನೋಡಕ್ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ತುಂಬಾ ಬೇಜಾರಾಗುತ್ತೆ ನಿಜವಾಗ್ಲೂ. ಹೌದು. ಇಲ್ಲ, ನಾವ್ ಹೋಗಿದ ಟೈಮಲ್ಲಿ ಚೆನ್ನಾಗಿ ಸೆಕ್ಯೂರಿಟಿ ಅಂದ್ರೆ ಆ ಟೈಮಲ್ಲಿ ಏನ್ ಅಷ್ಟು ನಡೀತಿರ್ಲಿಲ್ಲ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಆಲ್ವೇಸ್ ಕಾಶ್ಮೀರಲ್ಲಿ ನೀವು ಎಲ್ಲೇ ಹೋದ್ರು ಅಲ್ಲಿ ಫೌಜ್ ಅವ್ರು ಇದ್ದೇ ಇರ್ತಾರೆ, ಪೊಲೀಸ್ ಅವ್ರು ಇದ್ದೇ ಇರ್ತಾರೆ. ಅಂಡ್ ಏನಂದ್ರೆ ನಿಜ ನಾನು ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಸಖತ್ ಬೇಜಾರಾಯ್ತು ಅಷ್ಟೇ ನನಗೆ ಆ ವಿಷಯ ನೋಡಿ. ಅಂಡ್ ಪಾಪ ಕೂತಿದ್ದವ್ರನ್ನ ಓಡಾಡ್ತಿರೋರ್ನ ಆ ತರ ಎಲ್ಲ ಸಖತ್ ಬೇಜಾರಾಯ್ತು. ಇವತ್ತು ನಿಮ್ಮ ಸಿನಿಮಾದ ಒಂದು ಟೀಸರ್ ಯಾವಾಗ ಆಗುತ್ತೆ? ಗೊತ್ತಿಲ್ಲ, ಇನ್ನು ಟೀಮ್ ಅವ್ರು ಅದೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅದನ್ನ ಹೇಳ್ತೀನಿ. ನಾಳೆ ತಾತನ ಹುಟ್ಟಿದಪ್ಪ, ಇವತ್ತು ನಿಮ್ದು ಅಂದ್ರೆ ಎರಡು ಕ್ಲಬ್ ಆಗಿದೆ. ಅಂದ್ರೆ ಸೆಲೆಬ್ರೇಷನ್ ಅನ್ನೋದಕ್ಕೆ ಹೌದು, ಚಿಕ್ಕ ವಯಸ್ಸಿಂದನೂ ಜೊತೆಗೆ ಆಚರಿಸ್ಕೊಂಡ್ ಬಂದಿದ್ದು. ಅವ್ರದ್ದು ಹುಟ್ಟುಹಬ್ಬದ ಹಿಂದಿನ ದಿವಸ ಹುಟ್ಟಿದ್ದು ನನ್ ಪುಣ್ಯ ಅನ್ಸುತ್ತೆ. ಅವ್ರ ಜೊತೆ ಹುಟ್ಟುಹಬ್ಬನ ಆಚರಿಸೋ ಪುಣ್ಯ ನನ್ಗೂ ಸಿಕ್ತು. ಹೌದು, ಖಂಡಿತ ಪ್ರತಿ ವರ್ಷ ಹೋಗ್ತೀನಿ. ಈಗ ಮಧ್ಯಾಹ್ನದ ಮೇಲೆ ನಾನು ಹೋಗಿ ಅವ್ರ ಆಶೀರ್ವಾದ ತಗೊಳ್ತೀನಿ. ಹೌದು, ಸುಮಾರು ಜನ ಇದೆ. ಧೃತಿ ಹುಟ್ಟುಹಬ್ಬದಿಂದ ಶುರು ಆಗುತ್ತೆ. ಇವತ್ತು ನಂದು, ನಾಳೆ ನಮ್ಮ ತಾತಂದು, ಆಮೇಲೆ ಧಿರೇನ್ ಅವ್ರದ್ದು ಇದೆ. ಅಂಡ್ ನನ್ನ ತಂಗಿ ವಂದಿತಾ ಕೂಡ 30ನೇ ತಾರೀಕು. ಆಮೇಲೆ ಮೇ ಅಲ್ಲಿ ನಮ್ಮ ಅಣ್ಣನ ಹುಟ್ಟುಹಬ್ಬ. ಸೊ ಒಂಥರ ಏಪ್ರಿಲ್ ಮೇ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲರೂ ಹುಟ್ಟುಹಬ್ಬನೇ ಆಚರಿಸೋದು ಜಾಸ್ತಿ. ತುಂಬಾ ಹೊಸದಾಗಿ ಏನೋ ಮಾಡಿದೀನಿ ನಾನ್, ಎಸ್ಪೆಷಲಿ ತುಂಬಾ ಹೊಸದಾಗಿ ಏನೋ ಮಾಡಿದೀನಿ. ಬಟ್ ಟೀಮ್ ಎಲ್ಲ ಸೇರ್ಕೊಂಡು ಎಲ್ಲ ನೀವ್ ನೋಡ್ಬಿಟ್ಟು ಹೇಳ್ಬೇಕು. ಅದ್ ಸದ್ಯಕ್ಕೆ ಡಿಸ್ಕಸ್ ಆಗ್ತಿದೆ ಏನ್ ಮಾಡ್ಬೇಕು ಅದೆಲ್ಲ, ಇವಾಗ ಲಾಂಚ್ ಏನು ಅಂತ. ಬಟ್ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋದು ನಾನ್ ಕಾಯ್ತಾ ಇದ್ದೀನಿ. ಖಂಡಿತ ಇಲ್ಲ, ಜಾಕಿ ತರ ಇನ್ನೊಂದ್ ಸಿನಿಮಾ ಬರಕ್ ಸಾಧ್ಯನೇ ಇಲ್ಲ. ಎಕ್ಕಾನೇ ಬೇರೆ. ಬಟ್ ಜಾಕಿ ಸಿನಿಮಾ ಏನಂದ್ರೆ ಆ ಸಿನಿಮಾಯಿಂದ ನಾನ್ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ, ಅವ್ರ ಕ್ಯಾರೆಕ್ಟರ್ ಆಗ್ಲಿ. ಅಂಡ್ ಆಮೇಲೆ ಅಫ್ಕೋರ್ಸ್ ಎಕ್ಕಾ ಟೈಟ್ಲ್ ಅಂತ ಬಂದಾಗ ಮೊದಲು ಜ್ಞಾಪಕ ಬರೋದೇ ಜಾಕಿ ಸಿನಿಮಾ. ಯಾಕಂದ್ರೆ ಅಂತ ಇಂಪ್ಯಾಕ್ಟ್ ಕೊನೆಗೆ ಲಾಸ್ಟ್ ರಿಲೀಸ್ ಆದಾಗ್ಲೂ ಯಾವ ತರ ಸೆಲೆಬ್ರೇಷನ್ ಇತ್ತು. ಈಗ ಅಪ್ಪು ಸಿನಿಮಾ ರಿಲೀಸ್ ಆದಾಗ್ಲೂ ಆ ತರ ಸೆಲೆಬ್ರೇಷನ್. ಸೊ ಕೆಲವು ಸಿನಿಮಾ ಏನಂದ್ರೆ ಅದು ಯಾವತ್ತಿದ್ರು ಆ ತರ ಸಿನಿಮಾ ಮತ್ತೆ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಏನಂದ್ರೆ ಅದರಲ್ಲಿ ಇನ್ಸ್ಪೈರ್ ಆಗಿರೋ ಕೆಲವು ವಿಷಯನ ನಮಗ್ ತೋರ್ಸೋಕೆ, ಆಡಿಯನ್ಸ್ ತೋರಿಸ್ಬೇಕು ಅಂತ ಒಂದು ಆಸೆ ಅಷ್ಟೇ. ಟೀಮ್ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ ಸ್ವಲ್ಪದಲ್ಲೇ ಅನೌನ್ಸ್ ಮಾಡ್ತೀನಿ. ನಾಳೆ ತಾತನ ಹುಟ್ಟುಹಬ್ಬದ ಜೊತೆಗೆ ಶ್ರೀಮೂರ್ತಿ ಪ್ರೊಡಕ್ಷನ್ ಫೈರ್ ಫ್ಲೈ ಕೂಡ ರಿಲೀಸ್ ನಾಳೆ. ಎಸ್, ಹೌದು. ಅವ್ರ ಹುಟ್ಟುಹಬ್ಬದ ದಿವಸ ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇದೆ. ಅಂಡ್ ತುಂಬಾ ಹೊಸದಾಗಿ ಬಂದಿರೋ ಸಿನಿಮಾ, ನೀವೇ ಇದನ್ನ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ. ಅಂಡ್ ತುಂಬಾ ಒಳ್ಳೆ ಹೊಸ ಟೀಮು, ಹೊಸ ತರ ಪ್ರಾಡಕ್ಟ್ ಬೇರೆ ಇದೆ. ಸಿನಿಮಾ ಚೆನ್ನಾಗಾಗುತ್ತೆ ಅಂತ ನಾನು. ನೀವು ಎಷ್ಟೇ ಬೇಡ ಅಂದ್ರೂ ನಿಮ್ಮನ್ನ ನೋಡೋಂಥ ಫ್ಯಾನ್ಸ್ ಫ್ಯೂಚರ್ ಪವರ್ ಸ್ಟಾರ್ ಅಂತ ಹೇಳ್ತಾರೆ. ಅದನ್ನ ಪ್ರೀತಿಯಿಂದ ಹೇಳ್ತಾರೆ. ಅದನ್ನ ಸ್ವೀಕರಿಸೋ ರೀತಿ ಹೇಗಿರುತ್ತೆ ನಿಮ್ಮ? ಒಂದೇನಂದ್ರೆ ಅವರು ಅಷ್ಟ್ ಪ್ರೀತಿ ಅಂತ ಹೇಳೋ ಮಾತೇನಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾವಾಗ ಎಲ್ರಿಗೂ ಗೊತ್ತು ನಮ್ ಸಿಗಪ್ಪಂತಾರ ಇನ್ನೊಬ್ರು ಬರಕ್ ಸಾಧ್ಯ ಇಲ್ಲ. ಬಟ್ ಏನೋ ಅವರಲ್ಲಿ ಕೆಲವು ಏನೋ ಮ್ಯಾನರಿಸಮ್ ಅಥವಾ ಆಕ್ಷನ್ ಏನೋ ನನ್ನಲ್ಲಿ ಗುರ್ತಿಸೋದನ್ನ ನನ್ಗೆ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.